ಲಾ ಲಾ ಲಾ. ಇಲ್ಲ ನಾನು ಕೂಡ ಬ್ರೇಕ್ಫಾಸ್ಟ್ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ನನ್ನ ಮಕ್ಕಳಿಗೂ ಕೂಡ ಸ್ವಲ್ಪ ಸ್ವಲ್ಪ ತಿನ್ನಿಸ್ಕೊಂಡು ನಾನು ಕೂಡ ತಿನ್ಕೋತಾ ಇದ್ದೀನಿ. ಕೆಲವೊಂದು ಟೈಮ್ ಎಲ್ಲನೂ ಕೊಡೋದಕ್ಕಾಗಲ್ಲ ಮಕ್ಕಳಿಗೆ. ಯಾಕೆಂದರೆ ಕೆಲವೊಂದು ಇಷ್ಟ ಆಗುತ್ತೆ, ಕೆಲವೊಂದು ಮಕ್ಕಳಿಗೆ ಬಾಡಿಗೆ ಸೆಟ್ ಆಗುತ್ತೆ, ಕೆಲವೊಂದು ಸೆಟ್ ಆಗಲ್ಲ. ಹಾಗಾಗಿ ನೋಡ್ಕೊಂಡು ನಾವು ತಿನ್ನಿಸ್ಬೇಕಾಗುತ್ತೆ. ಬಾಕ್ಸಲ್ಲಿ ಅವ್ರ ಪೇರೆಂಟ್ಸ್ ಎಲ್ಲ ಏನು ಇಟ್ಟು ಕಳಿಸಿರ್ತಾರೆ ಅಂತ ನಮಗೆ ಗೊತ್ತಾಗುತ್ತಲ್ವಾ? ಆ ಥರ ಇದ್ದದ್ದು ಮಾತ್ರ ನಾನು ಕೊಡ್ತೀನಿ. ಅದು ನನ್ನ ಮಕ್ಕಳಿಗೆ ಇವತ್ತೊಂದು ಸ್ಟೋರಿ ಹೇಳ್ಕೊಡ್ತಾ ಇದ್ದೆ. ಅದನ್ನು ಪ್ರಾಕ್ಟಿಕಲ್ಲಾಗಿ ತೋರಿಸ್ಕೊಂಡು ಹೇಳ್ಕೊಡ್ತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಡ್ಯಾನ್ಸ್ ಪ್ರಾಕ್ಟೀಸ್ ಎಲ್ಲ ಇತ್ತು, ಆ್ಯನ್ಯುವಲ್ ಡೇ ಹತ್ರ ಬಂದಿರೋದ್ರಿಂದ. ಹಾಗಾಗಿ ಅವರಿಗೆ ನಾನು ಐಸ್ ಕ್ರೀಮ್ ಕೊಡ್ತೀನಿ, ನೀವು ಚೆನ್ನಾಗಿ ಡ್ಯಾನ್ಸ್ ಮಾಡಿ ಅಂತ ಸ್ವಲ್ಪ ಎನ್ಕರೇಜ್ ಮಾಡ್ತಾ ಇದ್ದೆ. ಹಾಗಾಗಿ ಅವರೆಲ್ಲ ತುಂಬ ಚೆನ್ನಾಗಿ ಮಾಡಿದರು. ಮಾಡಿದವ್ರಿಗೆ ಮಾತ್ರ ನಾನು ಸ್ಟಾರ್ ಕೊಡ್ತೀನಿ, ಐಸ್ ಕ್ರೀಮ್ ಕೊಡ್ತೀನಿ, ಲಾಲಿಪಾಪ್ ಕೊಡ್ತೀನಿ ಅಂತ ಗೊತ್ತಿದೆ. ರಿಯಲ್ಲಾಗಂತೂ ನಾನು ಕೊಡೋದಿಲ್ಲ, ಅದೆಲ್ಲ ಬ್ಯಾಡ್ ಅಲ್ವಾ? ಹಾಗಾಗಿ ಕೈಯಲ್ಲಿ ಖುಷಿಗೆ ಮಾತ್ರ ಕೊಟ್ಟು ಕಳಿಸ್ತೀನಿ. ಅವರು ತುಂಬ ಖುಷಿಯಾಗಿ ಇಸ್ಕೊಂಡು ಹೋಗ್ಬಿಡ್ತಾರೆ. ನಾನು ಹಾಗೆ ನಮ್ಮ ಮ್ಯಾಮ್ ಮನೆಗೆ ಹೋಗಿದ್ದೆ. ಅವ್ರ ಮಗಳು ಪೊನ್ನೂ ಪ್ಲೇ ಗ್ರೂಪು ನಮ್ಮ ಸ್ಕೂಲಿಗೆ ಬರ್ತಾಳೆ. ನನ್ನ ಮಗಳು ಬೇರೆ ಸ್ಕೂಲ್ಗೆ ಹೋಗ್ತಾಳೆ. ಅವರಿಬ್ರೂ ಒಂದೇ ಜೊತೆಗೆ ಆಟ ಆಡ್ಕೋತಾರೆ. ಬನ್ನಿ ಮ್ಯಾಮ್ ಒಂದು ಸ್ವಲ್ಪ ಹೊತ್ತು ಇದ್ಬಿಟ್ಟು ಹೋಗು ಅಂತೇಳಿ ಅಂದರು. ಅಲ್ಲೇ ಪಕ್ಕದಲ್ಲೇ ಸ್ಕೂಲ್ ಪಕ್ಕದಲ್ಲೇ ಇರೋದ್ರಿಂದ ಹೋಗ್ಬಿಟ್ಟು ಹೋದ್ರಾಯ್ತು ಅಂತೇಳಿ ಅಂದ್ಬಿಟ್ಟು ಹೋಗಿದ್ದೆ. ಅದಾದಮೇಲೆ ನಾನು ಮತ್ತೆ ಮನೆಗೆ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಟ್ಯೂಷನ್ ಇರುತ್ತಲ್ವ, ಟ್ಯೂಷನ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಡಿಮಾರ್ಟ್ಗೆ ಹೋಗೋಣ ಅಂತೇಳಿ ಅಂದ್ಬಿಟ್ಟು ಡಿಮಾರ್ಟಿಗೆ ಬಂದಿದ್ದೀನಿ. ಸ್ವಲ್ಪ ರೇಷನ್ಸ್ ಎಲ್ಲ ಖಾಲಿ ಆಗಿತ್ತು, ಅದನ್ನೆಲ್ಲ ಏನೇನು ಬೇಕು ಅಂತೇಳಿ ನೋಡಿಕೊಂಡು ತೊಗೋತಾ ಇದ್ದೀನಿ. ಏನೇ ಅಂತೇಳಿ ಅಂದ್ರೂ ಡಿಮಾರ್ಟಿಗೆ ಬಂದರೆ ಗೊತ್ತಲ್ವಾ, ಒಂದು ಹೋಗಿ 2 ತೊಗೊಂಡಿರ್ತೀವಿ. ಅದು ಆ್ಯಕ್ಚುಲಿ ನಾವಿಲ್ಲಿಗೆ ರೇಷನ್ ತೊಗೊಳಕ್ಕೆ ಅಂತ ಬಂದರೆ ಇನ್ನು ಮಿಕ್ಕಿದ್ದನ್ನೆಲ್ಲನೂ ತೊಗೊಂಡಿರ್ತೀವಿ. ಅಲ್ಲೇನಾದರೂ ಹೊಸ್ದಾಗಿ ಕಾಣಿಸ್ತಾ ಇದೆ ಅಂತೇಳಿದ್ರೆ ತೊಗೊಳ್ಳೋದು, ಗಾಡೀಲಿ ಹಾಕ್ಕೊಳ್ಳೋದು. ಅಲ್ಲಿ ಮತ್ತೊಂದು ಕಾಣಿಸ್ತಾ ಇದ್ದಾನೆ, ಅದು ತೊಗೊಳ್ಳೋದು, ಗಾಡೀಲಿ ಹಾಕ್ಕೊಳ್ಳೋದು. ಬಿಲ್ ಮಾತ್ರ ಇಷ್ಟು ಉದ್ದ ಬಂದೇ ಬರುತ್ತೆ ಅಲ್ವಾ? ಆಲ್ರೆಡಿ ತುಂಬ ಟೈಮ್ ಆಗೋಗಿತ್ತು, 9:15 ಹಿಂಗಾಗಿತ್ತು. ಹಾಗಾಗಿ ಮತ್ತೆ ಮನೆಗೆ ಹೋಗಿ ಅಡುಗೆ ಮಾಡ್ಕೊಂಡು ಊಟ ಮಾಡೋಷ್ಟು ಪೇಷನ್ಸ್ ಇರಲಿಲ್ಲ. ಅದಕ್ಕೆ ಸರಿ ಇಲ್ಲೇ ಎಲ್ಲಾದರೂ ಹೋಟೆಲಲ್ಲಿ ತಿನ್ಕೊಂಡು ಹೋದ್ರಾಯ್ತು ಅಂತೇಳಂದು ಸಾಹಿ ಕೆಫೆಯಲ್ಲಿ ತಿಂದ್ಕೊಂಡು ಮನೆಗೆ ಬಂದ್ವಿ. ಅದಾದಮೇಲೆ ಮತ್ತೆ ನನ್ನ ಮಗಳು ಹೋಮ್ವರ್ಕ್ ಬೇರೆ ಇತ್ತು. ಇವಾಗ ಅದನ್ನು ಬೇರೆ ಬರೆಸ್ಬೇಕಲ್ವ, ಟೈಮ್ ಸಿಕ್ಕೇ ಇಲ್ಲ ಸಂಜೆಯಿಂದ. ನಾನು ಟ್ಯೂಷನಲ್ಲಿ ನನ್ನ ಮಗಳಿಗೆ ತೊಗೊಳಲ್ಲ ಅಂತ ಹೇಳಿದ್ನಲ್ವ, ಹಾಗಾಗಿ ಅವರೆಲ್ಲ ಹೋದ್ಮೇಲೆ ನನ್ನ ಮಗಳಿಗೆ ಓದಿಸೋದು ನಾನು. ಇವಾಗ ಅವಳಿಗೆ ಸ್ಕೂಲಲ್ಲಿ ಏನೇನು ಹೋಮ್ವರ್ಕ್ ಕೊಟ್ಟಿದ್ದಾರೆ ಏನು ಅಂತೇಳಿ ಎಲ್ಲ ಚೆಕ್ ಮಾಡಿಬಿಟ್ಟು ಅವಳಿಗೆ ಬರೆಸ್ಕೋತಾ ಕೂತು ಅದನ್ನ ಮುಗಿಸಿದೆ. ಇವಾಗ ಡಿಮಾರ್ಟಿಂದ ತೊಗೊಂಬಂದಿರೋ ರೇಷನ್ಸ್ ಇತ್ತಲ್ವ, ಅದನ್ನು ಎತ್ತಿಡಬೇಕು. ಮತ್ತು ಬೆಳಗ್ಗೆ ಎತ್ತಿಡಬೇಕು ಅಂತೇಳಂದರೆ ಟೈಮ್ ಆಗಲ್ಲ, ಎಷ್ಟೊತ್ತಿದ್ರು ಇವಾಗೇ ಎತ್ತಿಡಬೇಕು ಅಂತೇಳಿ ಕೂತ್ಕೊಂಡು ಎತ್ತಿಡ್ತಾ ಇದ್ದೀನಿ. ಆಲ್ರೆಡಿ 9:50 ಆಗಿದೆ. ಇನ್ನು ಒಳಗಡೆ ಕಿಚನ್ ಕ್ಲೀನಿಂಗು ಅದು ಎಲ್ಲ ಇತ್ತು. ಸರಿ ಅಂದ್ಬಿಟ್ಟು ಫಸ್ಟ್ ಇದನ್ನ ಎತ್ತಿಟ್ಬಿಟ್ಟು ಆಮೇಲೆ ಒಳಗಡೆ ಕಿಚನ್ ಕ್ಲೀನಿಂಗ್ ಮಾಡ್ಕೊಂಡ್ರೆ ಆಯಿತು ಅಂತೇಳಿ ಅಂದ್ಬಿಟ್ಟು ಇದು ಮುಗಿಸ್ಕೊತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಸಪೋರ್ಟ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಬಾಯ್ ಬಾಯ್.